ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್. ಅಂದರೆ ಆಡಿಷನ್ಗೆ ಹೋಗಿದ್ದು ನಾನು ಸೆಲ್ಫಿ ತೆಗಿಲಿಕ್ಕೆ. ಕಿರಿಕ್ ಪಾರ್ಟಿ ಸಿನಿಮಾದ ಫ್ಯಾನ್, ಸಾಂಗ್ಗಳದೆಲ್ಲ ಫ್ಯಾನ್ ನಾನು. ಲಾಸ್ಟ್ ಬೆಂಚಿನ ವಾಯ್ಸ್ ಅದು ವಾಯ್ಸ್ ಅದು ನನಗೆ ಅಂದರೆ ತುಂಬ ಸಾಂಗ್ ಇಷ್ಟ. ಅವಾಗ ಊರಲ್ಲಿ ಹೇಳ್ತಾರೆ ಆಡಿಷನ್ ಇದೆ, ಕಿರಿಕ್ ಪಾರ್ಟಿ ಡೈರೆಕ್ಟರ್ ಬಂದಿದ್ದಾರೆ ಅಂತ. ಒಂದು ಸೆಲ್ಫಿ ತಗೊಳ್ಳಿಕ್ಕೆ ಹೋಗುವ ಅಂತ ನಾನು ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ ತೆಗಿಲಿಕ್ಕೆ. ಅಲ್ಲಿ ಒಳಗೆ ಹೋಗ್ಬೇಕು, ಅವರು ಬರೋದೇ ಇಲ್ಲ ಹೊರಗೆ. ಮಧ್ಯಾಹ್ನ ತನಕ ಕಾಯ್ತೀವಿ, ಹೊರಗೆ ಬರಲ್ಲ. ಆಮೇಲೆ ಯಾರೋ ಹೇಳ್ತಾರೆ ಅವ್ರು ಬರಲ್ಲ, ನೀವು ಮೀಟ್ ಆಗಬೇಕಾದ್ರೆ ಒಳಗೆ ಹೋಗ್ಬೇಕು, ಇದು ಕೂಪನ್ ತಗೊಳ್ಬೇಕು, ಆಡಿಷನ್ ಕೂಪನ್ ತಗೊಂಡು ಹೋದ್ವಿ ಒಳಗೆ. ಹೇಳ್ದಕೊಳ್ಳಿ ಫಸ್ಟೇ ಹೇಳಿದೆ ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ, ನಾನು ಸೆಲ್ಫಿ ತೆಗಿಲಿಕ್ಕೆ ಬಂದದ್ದು ಅಂತ ಹೇಳಿದೆ ಓಪನ್ ಆಗಿ. ಇದು ಬೇರೆ ಏನಾರು ಬರುತ್ತಾ ಅಂತ ಕೇಳಿದ್ರು ನನಗೆ. ಇನ್ನು ಹುಲಿವೇಷ ಒಂದು ಬರುತ್ತೆ, ಹುಲಿವೇಷ ಹಾಕ್ತೀನಿ ಹಾಗೆ ಅಂತ ಹುಲಿವೇಷ ಒಂದು 4 ಸ್ಟೆಪ್ ಹೊಡೆದು ಆಮೇಲೆ ಹೇಳಿದೆ, ಡೈಲಾಗ್ ಕೊಟ್ಟರು ಯಾವುದೊಂದು ಇದರಲ್ಲಿ ಫುಲ್ ಸೈಕಲ್ ಹೊಡೆದು ಇದು ನಾನು ಹೇಳಿದೆ, ಆಗೋದಿಲ್ಲ ಸರ್ ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ, ಸೆಲ್ಫಿ ಬೇಕು ನನಗೆ, ಸೆಲ್ಫಿ ತೆಗೆದು ಹೋಗ್ತೀನಿ ಅಂತ ಹೇಳಿ ಸೆಲ್ಫಿ ತೆಗೆದು ಆ ನಂತರ ಅಂದರೆ ರಿಷಬ್ ಅಣ್ಣನಿಗೆ ಏನಾಗಿದೆ, ಇಲ್ಲ ಈ ಪ್ರವೀಣನೇ ಇವನು ಅಂತ ಫಿಕ್ಸ್ ಆಗಿದ್ದಾರೆ ತಲೆಯಲ್ಲಿ. ಸೊ ಟೀಮಲ್ಲಿ ಯಾರೂ ಒಪ್ತಾ ಇಲ್ಲ ಅದನ್ನು. ಇಲ್ಲ ಸರ್ ಅವ್ನಿಗೆ ಆ್ಯಕ್ಟಿಂಗ್ ಬರಲ್ಲ, ಹೆಂಗೆ ಮಾಡಿಸ್ತೀರಿ ನೀವು? ಇಲ್ಲ ನಾನು ಮಾಡಿಸ್ತೀನಿ, ಅದು ಗೊತ್ತು ನಂಗೆ ಮಾಡಿಸ್ಬೇಕು ನಾನು ಅವನ ಹತ್ರನೇ ಅಂತ ಫಿಕ್ಸ್ ಆಗಿದೆ. 10 days ಆಗಿ ಕಾಲ್ ಬರುತ್ತೆ, ವರ್ಕ್ಶಾಪ್ ಇದೆ ಬರಬೇಕು ಆ ಥರ ಈ ಥರ ಅಂತ. ನಾನು ಕಾಲೇಜಿಗೆ ಬಂಕ್ ಹಾಕಿ, ಹೆಂಗೂ ಕಾಲೇಜಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಇಲ್ಲೂ ಹೋಗ್ಲಿಕ್ಕೆ ನನಗೆ ಭಯ. ಕಾಲೇಜಿಗೆ ಬಂಕ್ ಹಾಕಿ ಒಂದು ಬೀಚಿಗೆಲ್ಲ ಹೋಗಿ ಸ್ವಲ್ಪ ದಿನ ಕೂತ್ಕೊಳ್ತೇನೆ, ಆ ದಿನ ವೇಸ್ಟ್ ಮಾಡ್ತೀನಿ. ಮತ್ತೆ ಗುರು ಅಣ್ಣ ಇದ್ದಾರಲ್ಲ ನಮ್ಮ ಶನಿಲ್ ಗೌತಮ್ ರವಿ ಅಣ್ಣ ಅವರು ಫೋನ್ ಮಾಡ್ತಾರೆ. ಅದು ಆ್ಯಕ್ಚುಲಿ ನನ್ನ ಹೆಸರು ಸಜೀಶ್ ಅಂತ. ಹೌದಾ? ನನಗೆ ರಂಜನ್ ಅಂತ ಹೆಸರಿಟ್ಟಿದ್ದು ರಿಷಬ್ ಅಣ್ಣ. ಸೊ ಆವಾಗ ಎಂಥದ ಸಜ್ಜು ಬೇಗ ನಿಂಗೆ ನೋಡು ಅಷ್ಟು ಅಂದರೆ ಒಂಥರ ಮೊದಲೇ ಪರಿಚಯ ಇರೋ ಥರ, ಒಂದು ಮನೇಲಿ ಇರೋ ಥರ ಮಾತಾಡ್ತಾರೆ ಫೋನಲ್ಲಿ. ಸಜ್ಜು ನಿಂಗೆ ಫೋನ್ ಮಾಡಿದರೆ ತೆಗಿಯೋದಲ್ಲ ನೀನು, ನಿಂಗೆ ಬರ್ಲಿಕ್ಕೆ ಹೇಳಿದ್ದೆ, ಯಾಕೆ ಬರೋದಿಲ್ಲ? ನೋಡು ಮಗ, ಎಷ್ಟೋ ಜನ ಸಿನಿಮಾಗೋಸ್ಕರ ಇದು ಮಾಡ್ತಾರೆ, ಜೀವನ ಕಳೀತಾರೆ, ನೀನು ನೋಡಿದ್ರೆ ಸಿನಿಮಾ ಚಾನ್ಸ್ ಸಿಕ್ಕಿ ನೀನು ಬರ್ತಾ ಇಲ್ಲ ಹಾಗೆ ಅಂತ. ನನಗೆ ಇವ್ರು ಇಷ್ಟು ಕರೀತಿದ್ದಾರೆ, ಹಾಗಾದ್ರೆ ಸೀರಿಯಸ್ ಅಂತೇಳಿ ಅದು ನೆಕ್ಸ್ಟ್ ಡೇ ಹೋಗೋದು. ನಾನು ನೆಕ್ಸ್ಟ್ ಡೇ ಹೋದರೆ ವರ್ಕ್ಶಾಪ್ ಅಂತೇಳಿ, ನನಗೆ ಎಲ್ಲ ಹುಡುಗರೆಲ್ಲ ನನ್ನನ್ನೇ ನೋಡ್ತಾ ಇರ್ತಾರೆ. ಅವರು ಒಂದಷ್ಟು ದಿನ ವರ್ಕ್ಶಾಪ್ ಮಾಡಿರ್ತಾರಲ್ಲ, ಎಲ್ಲರೂ ನನ್ನನ್ನೇ ನೋಡ್ತಾರೆ, ಅವನು ಇವತ್ತು ಬಂದ, ಇಷ್ಟು ದಿನ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತೆಲ್ಲ ಹೇಳಿ. ಸೊ ಆ ಟೈಮಲ್ಲಿ ಹಾಗಿತ್ತು. ಸೊ ನನಗೆ ಗುರು ಅಂತ ಹೇಳಿ ಕಂಡದ್ದು ಅವರೇ ಫಸ್ಟಿಗೆ. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಕಲಿಸಿದ್ದು ಅಂದರೆ ಆ ರೀತಿಯಲ್ಲಿ ಹೀಗೆ ಮಾಡ್ಬೋದು, ಈ ಥರ ನಿಂಗೆ ಮಾಡ್ಬೋದು, ಇದು ನಿನ್ನ ಜೀವನ ಅಂತೇಳಿ ಕಲಿಸಿದ್ದು ರಿಷಬ್ ಅಣ್ಣ.